ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿ ಪಿಎಚ್ ಪೂಜಾರ್ ಅವರು ಕಣಕ್ಕಿಳಿದಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಎಂಎ ಸಲೀಂ ಅಹ್ಮದ್ ಅವರು ಕೂಡ ಸಭಾಪತಿ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಎರಡು ಪ್ರಮುಖ ಅಭ್ಯರ್ಥಿಗಳು ಕಣದಲ್ಲಿರುವುದರಿಂದ ಪರಿಷತ್ ರಾಜಕೀಯದಲ್ಲಿ ಚುನಾವಣೆ ಕುತೂಹಲ ಹೆಚ್ಚಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ ತನ್ನ ಅಭ್ಯರ್ಥಿ ಸಲೀಂ ಅಹ್ಮದ್ ಅವರ ಪರ ಬೆಂಬಲ ಕ್ರೋಢೀಕರಿಸುವ ನಿರೀಕ್ಷೆಯಲ್ಲಿದ್ದರೆ ಎನ್ಡಿಎ ಕೂಡ ತನ್ನ ಅಭ್ಯರ್ಥಿ ಪಿಎಚ್ ಪೂಜಾರ್ ಅವರ ಗೆಲುವಿಗೆ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ. ಎನ್ಡಿಎ ಸದಸ್ಯರೆಲ್ಲರೂ ಸೇರಿಕೊಂಡು ನಾವು ಕೂಡಿದ್ದೀವಿ ಒಂದು ಕಡೆ ಸಭೆ ಮಾಡಿ ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿ ಹಾಕಬೇಕನ್ನುವಂಥ ತೀರ್ಮಾನ ಕೂಡ ಮಾಡಲಾಯಿತು. ಚರ್ಚೆಯ ನಂತರ ನನ್ನನ್ನು ಅಭ್ಯರ್ಥಿಯನ್ನಾಗಿ ಸೂಚಿಸಿ ಅನುಮೋದಿಸುವಂಥ ಕೆಲಸ ಕೂಡ ಆಯಿತು. ಒಬ್ಬ ಅಭ್ಯರ್ಥಿಯಾಗಿ ಎನ್ಡಿಎ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಒಂದು ಮಾತು, ಪ್ರಕ್ಷುಬ್ಧ ರಾಜಕೀಯ ಪರಿಸ್ಥಿತಿಯಲ್ಲಿ ಬರ ಛಾಯೆ ಇಡೀ ರಾಜ್ಯವನ್ನೇ ಆವರಿಸಿದಂಥ ಸ್ಥಿತಿ, ಬಿಡದಿಯಂಥ ಸಮಸ್ಯಾತ್ಮಕ ವಿಷಯಗಳ ಬಗ್ಗೆ ಕೂಡ ರಾಜ್ಯ ಅಂತ ಬೆಂಕಿತ್ತಿ ಉರಿಯುವಂಥ ಸ್ಥಿತಿ, ನಾಗೇಂದ್ರರಂಥ ಒಬ್ಬ ಕಳಂಕಿತ ಸಚಿವರನ್ನು ಕೂಡ ಮಾಡಲಾದಂಥ ಪರಿಸ್ಥಿತಿ, ಅನೇಕ ವಿಷಯಗಳು, ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯವಹಿಸಿದಂಥ ಸರ್ಕಾರದ ಧೋರಣೆ ಇವೆಲ್ಲವುಗಳನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಈ ಚುನಾವಣೆ ನಾಮಪತ್ರ ಸಲ್ಲಿಕೆ ಬಳಿಕ ಮುಂದಿನ ಪ್ರಕ್ರಿಯೆ ನಡೆಯಲಿದ್ದು ಅಂತಿಮವಾಗಿ ಸಭಾಪತಿ ಸ್ಥಾನ ಯಾರ ಪಾಲಾಗಲಿದೆ ಎಂಬುದು ಕುತೂಹಲವನ್ನ ಮೂಡಿಸಿದೆ. ಪರಿಷತ್ನಲ್ಲಿ ಎರಡು ಬಣಗಳ ಬಲಾಬಲ, ಸದಸ್ಯರ ಬೆಂಬಲ ಹಾಗೂ ಚುನಾವಣಾ ಲೆಕ್ಕಾಚಾರ ಇದೀಗ ರಾಜಕೀಯ ವಲಯದ ಪ್ರಮುಖ ಚರ್ಚೆಯಾಗಿದೆ. ವಿಧಾನ ಪರಿಷತ್ ಕಾರ್ಯದರ್ಶಿ ಜ್ಯೋತಿ ಅವರಿಗೆ ಸಲೀಂ ಅಹ್ಮದ್ ಅವರು ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ವಿಧಾನ ಪರಿಷತ್ ಸಭಾನಾಯಕ ಹಾಗೂ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು, ಮಂಜುನಾಥ್ ಭಂಡಾರಿ ಹಾಗೂ ಆರತಿ ಕೃಷ್ಣ ಸೇರಿದಂತೆ ಹಲವು ನಾಯಕರು ಈ ಸಂದರ್ಭದಲ್ಲಿ ಸಲೀಂ ಅಹ್ಮದ್ ಅವರಿಗೆ ಬೆಂಬಲವಾಗಿ ಹಾಜರಿದ್ದರು. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.